ಹೀಗೆ ವಿವಿಧ ಹೂವುಗಳಲ್ಲಿ ಕಲಾಕೃತಿಗೊಂಡಿರುವ ಯುವತಿಯ ಗೊಂಬೆ, ಜೋಳದ ಕಾಳುಗಳಲ್ಲಿ ಸೃಷ್ಟಿಯಾದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಚಿತ್ರ, ಮಿಗಿಲಾಗಿ ಫಲಪುಷ್ಪಗಳಲ್ಲಿ ಪ್ರತ್ಯಕ್ಷವಾಗಿ ಮಿಂಚಿ ಆಕರ್ಷಿತವಾಗಿದ್ದು, ತೆಂಗಿನ ಗರಿಯ ಜಾನೂರ್ ಕಲೆಯಲ್ಲಿ ಮೂಡಿಬಂದ ಇಂಡಿಯಾ ಗೇಟ್ ಮತ್ತು ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಬಾಲ್ ಮತ್ತು ಬ್ಯಾಟ್ ಕಲಾಕೃತಿ ಇವೆಲ್ಲವೂ ಜನಾಕರ್ಷಣೆ ಪಡೆದಿದ್ದು, ಕರ್ನಾಟಕದ ಸಿಲ್ಕ್ ಅಂಡ್ ಮಿಲ್ಕ್ ಜಿಲ್ಲೆ ಅಂತಾನೆ ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರದ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಪೂರ್ಣ ಮಳೆಯಾಶ್ರಿತ ನೆಲ. ಯಾವುದೇ ನದಿ ಮೂಲಗಳು ಇಲ್ಲದ ಜಿಲ್ಲೆಯಲ್ಲಿ ಅಂತರ್ಜಲವೇ ಜೀವಾಳ. ಲಭ್ಯವಿರುವ ಮಿತ ನೀರಿನಲ್ಲಿ ಭರ್ಜರಿ ಫಸಲು ಬೆಳೆಯುವ ರೈತರು ಇಲ್ಲಿದ್ದಾರೆ. ಸದಾ ಕೃಷಿಯಲ್ಲಿ ಹೊಸತನ ಬಯಸುವ ಇಲ್ಲಿನ ಕೃಷಿಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಕೃಷಿಕರಿಗೆ ಅನುಕೂಲವಾಗಲೆಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವ ದಿನಾಚರಣೆಯ ದಿನದಂದು ಆಯೋಜನೆ ಮಾಡಿರುವ 2026ನೇ ಸಾಲಿನ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಿದರು. ಏನೇನು ಬಳಕೆ ಆಗುತ್ತೆ ಅಂತ ಸಿರಿಧಾನ್ಯ ಹಾಕಿದ್ದಾರೆ. ಸ್ವತಂತ್ರ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಭಾಳ ತೋಟಗಾರಿಕೆ ಇಲಾಖೆಯವರು ಭಾಳ ಸುಂದರವಾಗಿ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಏನು ಬೆಳಿತೀವಿ, ಪುಷ್ಪಗಳು, ಫಲ ಮತ್ತು ತರಕಾರಿ ಇವನ್ನೇ ಬಳಸ್ಕೊಂಡು ಇವತ್ತು ವೈವಿಧ್ಯಮಯವಾಗಿ ಹಲವಾರು ಆಕೃತಿಗಳನ್ನು ಮಾಡುವಂಥ ಕೆಲಸ ಆಗಿದೆ. ಭಾಳ ಸುಂದರವಾಗಿ ಮೂಡಿಬಂದಿದೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯಲ್ಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳೋದು, ನೀವೆಲ್ಲರೂ ಬಂದು ಇದನ್ನು ಇವತ್ತು ನಾಳೆ ಈ ಪ್ರದರ್ಶನವನ್ನು ವೀಕ್ಷಿಸಿ ಏನು ನಮ್ಮ ಜಿಲ್ಲೆಯ ವೈಭವ ಅಂತಕ್ಕಂಥದ್ದು, ನಮ್ಮ ರೈತರ ಒಂದು ಶ್ರಮ ಏನಿದೆ, ನಮ್ಮ ರೈತರ ನಿರಂತರ ತುಡಿತ ಏನಿದೆ, ಒಂದು ಒಳ್ಳೆಯ ಗೌರವಯುತವಾದಂಥ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ನಮ್ಮ ರೈತರ ಒಂದು ಫಲ ಏನು ಇಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಇನ್ನು ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನದಲ್ಲಿ ಜಿಲ್ಲೆಯ ವಿವಿಧ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶನ ಮತ್ತು ಕೆತ್ತನೆ, ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಬಾಲ್ ಮತ್ತು ಬ್ಯಾಟ್ ಕಲಾಕೃತಿ, ಮಾದರಿ ಕೃಷಿ ತೋಟ, ಬಿಳಿ ಜೋಳದಿಂದ ಮಾಡಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಚಿತ್ರ, ಔಷಧೀಯ ಸಸ್ಯಗಳು, ರಾಷ್ಟ್ರೀಯ ಪೌಷ್ಟಿಕಾಂಶಗಳ ಕಾಳುಗಳ ಪ್ರದರ್ಶನ, ಮಹಿಳೆಯರ ಕೈಗಳಿಂದ ಹೂಗಳ ಜೋಡಣೆ ಕಲಾಕೃತಿ, ತೆಂಗಿನ ಗರಿಯ ಜಾನೂರ್ ಕಲೆಯಲ್ಲಿ ಮೂಡಿಬಂದ ಇಂಡಿಯಾ ಗೇಟ್, ಹೂವುಗಳಿಂದ ಅಲಂಕೃತಗೊಂಡ ಹಸೂಕರು ಕಲಾಕೃತಿ ಹಾಗೂ ತೋಟಗಾರಿಕೆ ಪಿತಾಮಹ ಎಂಎಚ್ ಮರಿಗೌಡರ ಭಾವಚಿತ್ರ ನೋಡುಗರ ಗಮನ ಸೆಳೆಯಿತು. ನನ್ನ ಹೆಸರು ರಶ್ಮಿ ಹರ್ಷ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಿಂದ ಬಂದಿರೋದು. ಇದನ್ನು ನಮ್ಮೆಲ್ರಿಗೂ ಗೊತ್ತು, 77ನೇ ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮಗಳು ನಡೀತಿದೆ. ಹೆಮ್ಮೆಯ ದಿನ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ರಚನೆ ಆಗಿರುವಂಥ ಒಂದು ದಿನ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ವಿನೂತನವಾದಂಥ ಒಂದು ಕಣ್ಣಿಗೆ ಹಬ್ಬ ಮನಸ್ಸಿಗೂ ಹಬ್ಬ ಅನ್ನುವಂಥ ಒಂದು ಫಲಪುಷ್ಪ ಪ್ರದರ್ಶನ 2 ದಿನ ಆಯೋಜಿಸಿದ್ದಾರೆ. ತುಂಬಾ ತುಂಬಾ ಚೆನ್ನಾಗಿದೆ. ಮಾತಿಗೆ ಕೂಡ ನಿಲ್ಕುವಂಥದ್ದಲ್ಲ. ಪ್ರತಿಯೊಬ್ಬರು ತಮ್ಮ ಒಂದು ಕ್ರಿಯೇಟಿವಿಟಿ, ಒಂದು ಕಲಾತ್ಮಕತೆಯನ್ನು ಉನ್ನತ ಮಟ್ಟದಲ್ಲಿ ಪ್ರದರ್ಶನ ಮಾಡಿರುವಂಥ ಒಂದು ವಿಶೇಷವಾದಂಥ ಹಾಲ್ ಇದು. ಬೇರೆ ಬೇರೆ ಸಂಘಗಳಿಂದ ವಿನೂತನವಾಗಿ ಬೆಳೆಸಿರುವಂತಹ ಹಣ್ಣು ಫಲಪುಷ್ಪಗಳ ಪ್ರದರ್ಶನ ಇದಾಗಿದೆ. ತರಕಾರಿಯಿಂದ ಹಿಡಿದು, ಹಣ್ಣಿಂದ ಹಿಡಿದು, ಕಿಚನ್ ಗಾರ್ಡನ್ನಿಂದ ಹಿಡಿದು, ಇದು ನಾನೀಗ ನಿಂತಿರುವಂಥ ಇಂಡಿಯಾ ಗೇಟ್ ತೆಂಗಿನ ಗರಿಗಳಿಂದ ಮಾಡಿರುವಂಥ ಇದರ ನನ್ನದೇ ಆದಂಥ ಒಂದು ಕಲೆ. ಇದು ಜಾನೂರ್ ಕಲೆಯಲ್ಲಿ ನಾನು ಇದನ್ನು ಪ್ರತಿಬಿಂಬಿಸಿದ್ದೀನಿ. ಹೀಗೆ ವಿಶೇಷವಾಗಿ ವಿನೂತನವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಉತ್ತಮವಾದ ಫಲಪುಷ್ಪ ಪ್ರದರ್ಶನ ಇದನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ನಡೀತಿದೆ. ಸರ್, ಇಲ್ಲಿ ತರಕಾರಿಗಳ ಕೆತ್ತನೆ, ನವಿಲುಗಳಂತೂ ಎಲ್ಲರನ್ನೂ ಬನ್ನಿ ನನ್ನನ್ನು ನೋಡಿ ಅಂತ ಕರೀತಿರೋ ಹಂಗಿದೆ. ತರಕಾರಿಗಳ ಕೆತ್ತನೆ ಆಗಿದೆ, ಹಣ್ಣುಗಳ ಒಂದು ವಿಶೇಷವಾದ ಜೋಡಣೆ. ಅಷ್ಟೇ ಅಲ್ಲದೆ ಹಾರ್ಟಿಕಲ್ಚರ್ನ ನಮ್ಮ ಫಾದರ್ ಆಫ್ ಹಾರ್ಟಿಕಲ್ಚರ್ ಅಂದರೆ ಮರಿಗೌಡ ಸರ್ ಅವ್ರದ್ದು ಪ್ರತಿಮೆ, ಹಾಗೂ ಎಲ್ಲರಿಗೂ ಮಾದರಿಯಾಗಿರುವಂತಹ ಸಾಲುಮರದ ತಿಮ್ಮಕ್ಕ ಅವರ ಪ್ರತಿಮೆ ಎಲ್ಲರ ಕಣ್ಮಣ ಸೆಳೀತಿದೆ ಸರ್. ತೆಂಗಿನ ಗರಿಗಳಿಂದ ಮಾಡುವಂಥದ್ದು ಜಾನೂರ್ ಕಲೆ ಸರ್. ಇದು ಬಾಲಿ ಇಂಡೋನೇಷಿಯನ್ದು ಬೇಸಿಕಲ್ಲಿ ಒರಿಜಿನ್ ಇದು. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಎಳೆ ತೆಂಗಿನ ಗರಿಗಳನ್ನ ಬಣ್ಣಗಳಿರುವಂಥ ಶೇಡ್ಸ್ನ ಆಯ್ಕೆ ಮಾಡಿ ಅದನ್ನು ನಾವು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಫರ್ಟ್ ಹಾಕ್ತೀವಿ ಸರ್. ಅದರದ್ದು ಎಫೆಕ್ಟ್
ಖುಷಿ ಎಷ್ಟು ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಿದೆ. ಆಗಲೇ ಹೇಳ್ದಂಗೆ ಕಣ್ಣಿಗೂ ಹಬ್ಬ ಮನಸ್ಸಿಗೂ ಹಬ್ಬ. ಇದನ್ನು ಮಾಡೋಕ್ಕೆ ಸುಮಾರು ಒಂದು ಮೋರ್ ದೆನ್ 35 ಹವರ್ಸ್ ವರ್ಕ್ ಮಾಡಿದ್ದೀವಿ. ಆ ಶ್ರಮ ಎಲ್ಲ ಇದ್ರ ಮುಂದೆ ನಿಂತಾಗ ಎಲ್ಲ ಹೋಗ್ತಿದೆ ಸರ್, ಅಷ್ಟು ಖುಷಿಯಾಗಿ. ಜನ ಇದನ್ನು ಬರಬೇಕು, ಬರೀ ಚಿಕ್ಕಬಳ್ಳಾಪುರದವರೇ ಅಲ್ಲ, ಸುತ್ತಮುತ್ತಲು ಜನ ಎಲ್ಲ ಬರಬೇಕು, ಇಂಥ ಒಂದು ಪ್ರದರ್ಶನಗಳನ್ನ ನೋಡಬೇಕು, ಎಷ್ಟೋ ಕಲಿಯುವಂಥದ್ದಿರುತ್ತೆ. ಫಲಪುಷ್ಪ ಪ್ರದರ್ಶನವನ್ನು ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಇಲ್ಲಿ ಗಣರಾಜ್ಯೋತ್ಸವದ ದಿವಸ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖ ಆಕರ್ಷಣೆಗಳಾಗಿ ಒಂದು ಸಾಲುಮರದ ತಿಮ್ಮಕ್ಕ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಮತ್ತು ಮೆಡಿಸಿನಲ್ ಅರೋಮ್ಯಾಟಿಕ್ ಕ್ರಾಫ್ಟ್ಸು ಮಕ್ಕಳಿಗೆ ವಿತ್ ಅದರದ್ದು ಯೂಸಸ್ ಒಂದು ಡಿಸ್ಪ್ಲೇ ಇದೆ. ಮತ್ತು ಒಂದು ವಿಶೇಷವಾಗಿ ಜಿಲ್ಲೆಯ ರೈತ ಮಹಿಳೆಯರಿಂದನೇ ತಯಾರಿಸಿರೋ ಅಂತಹ ಹೂವಿನ ವಿವಿಧ ಕಲಾಕೃತಿಗಳು ಡಿಸ್ಪ್ಲೇ ಇದೆ. ಆಮೇಲೆ ಒಬ್ಬರು ಚಿಂತಾಮಣಿಯಿಂದ ರಶ್ಮಿ ಅಂತ ಅವರು ಒಂದು ಜಾನೂರ್ ಆರ್ಟ್ ಅಂತ ಒಂದು ಕಲಾಕೃತಿ ತಯಾರಿಸಿದ್ರು, ಅದು ಕೂಡ ಒಂದು ಡಿಸ್ಪ್ಲೇ ಇದೆ. ಮತ್ತು ಕಾಮಧೇನು, ಅದು ಪೂರ್ತಿ ಜಿಲ್ಲೆಯಲ್ಲಿ ಬೆಳೆದಿರೋಂತಹ ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡಿರೋ ಅಂಥದ್ದು. ಆಮೇಲೆ ತರಕಾರಿ ಕೆತ್ತನೆ, ಒಂದು ಮಾದರಿ ಕೈತೋಟ, ಮತ್ತು ವಿಶ್ವಕಪ್ ಮಹಿಳೆಯರಿಗೆ ಒಂದು ಟ್ರಿಬ್ಯೂಟ್ ಅಂತೇಳಿ ಅಂಧರ ವಿಶ್ವಕಪ್ ಮತ್ತು ಇನ್ನೊಂದು ಮಹಿಳೆಯರ ವಿಶ್ವಕಪ್ ಎರಡಕ್ಕೂ ಸೇರಿಸಿ ಒಂದು ಕಪ್ಪನ್ನು ಪೂರ್ತಿ ಅಲಂಕಾರ ಹೂವಿಂದ ಅಲಂಕಾರ ಮಾಡಿರೋ ಅಂಥದ್ದು ಒಂದಿದೆ. ಆಮೇಲೆ ಕಾಮಧೇನು, ಆಮೇಲೆ ಒಂದು GI ಕ್ರಾಪ್ಸ್, ಈಗ ನಮ್ಮ ಸ್ಟೇಟಲ್ಲಿರೋಂಥ GI ಕ್ರಾಪ್ಸಲ್ಲಿ ನಮ್ಮ ಜಿಲ್ಲೆಯಲ್ಲಿ 3 ಇದ್ದಾವೆ, ಅದ್ರ ಬಗ್ಗೆ ಮಾಹಿತಿನ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಡಾಕ್ಟರ್ M.H. ಮರಿಗೌಡ್ರದ್ದು ಒಂದು ಕಲಾಕೃತಿ, ಅವರಿಗೊಂದು ಟ್ರಿಬ್ಯೂಟ್ ಅನ್ನೋ ಥರ ಮಾಡಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಬೆಳೆಯೋಂಥ ವಿವಿಧ ಹಣ್ಣು ಮತ್ತು ತರಕಾರಿಗಳು, ಜೊತೆಗೆ ಬರೋರಿಗೆ ಮಾಹಿತಿ ಸಿಗಲಿ ಅಂತೇಳಿ ಹೊಸ ಹೊಸ ಬೆಳೆಗಳದ್ದು ಕೂಡ ಸ್ವಲ್ಪ ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಈ ಎಲ್ಲ ಮಾಹಿತಿ ಇಲ್ಲಿದೆ. ಮತ್ತು ಇವನ್ ಒಂದು ಫುಡ್ ಪ್ಲೇಟ್ ICMR ರೆಕಮೆಂಡೇಷನ್ ಒಂದು ಫುಡ್ ಪ್ಲೇಟ್ ಮಾದರಿನ ಕೂಡ ಇಟ್ಟಿದ್ದೀವಿ. ಸೊ ಎಲ್ಲ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಿ, ಕುಟುಂಬ ಸಮೇತ ಬಂದು ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೋಬೇಕು ಅಂತ ಕೋರ್ತೀನಿ. ಇನ್ನು ಸರಂಬಿ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಚಿಕ್ಕಬಳ್ಳಾಪುರದ ಸಾವಿರಾರು ಜನ ಬರ್ತಿದ್ದು, ಆಕರ್ಷಕವಾಗಿ ಕಾಣ್ತಿರುವ ಕಲಾಕೃತಿಗಳ ಜೊತೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.